ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಶ್ರವಣಬೆಳಗೊಳ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೆ ಬಾಹುಬಲಿಯ ವಿಗ್ರಹ, ಹಾಗೆ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕ. ಆದರೆ ಶ್ರವಣಬೆಳಗೊಳವು ಅದರದ್ದೇ ಆದ ಇತಿಹಾಸವನ್ನ ಹೊಂದಿದೆ. ಚಾಣಕ್ಯರ ಶಿಷ್ಯ ಚಂದ್ರಗುಪ್ತ ಮೌರ್ಯ ಕೂಡ ಶ್ರವಣಬೆಳಗೊಳಕ್ಕೆ ಬಂದಿದ್ದ. ಯಾಕೆ ಗೊತ್ತಾ? ಗಂಗರ ಕಾಲದಲ್ಲಿ ಶ್ರವಣಬೆಳಗೊಳದಲ್ಲಿ ಏನೆಲ್ಲ ಆಯಿತು ಗೊತ್ತಾ? ಬಾಹುಬಲಿ ಪ್ರತಿಮೆಯನ್ನ ನಿಲ್ಲಿಸಿದ್ದು ಯಾರು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತ ಈ ಒಂದು ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಶ್ರವಣಬೆಳಗೊಳವು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳ. ಇದು ಜೈನ ಧರ್ಮದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದ್ದು 2 ಬೆಟ್ಟಗಳ ನಡುವೆ ನೆಲೆಸಿದೆ. ದೊಡ್ಡ ಬೆಟ್ಟ ಅಂದ್ರೆ ವಿಂಧ್ಯಗಿರಿ ಬೆಟ್ಟ ಮತ್ತು ಚಿಕ್ಕ ಬೆಟ್ಟ ಚಂದ್ರಗಿರಿ ಬೆಟ್ಟ. ವಿಂಧ್ಯಗಿರಿ ಬೆಟ್ಟದ ಇತಿಹಾಸವನ್ನ ನೋಡ್ತಾ ಹೋದ್ರೆ, ವಿಂಧ್ಯಗಿರಿ ಎಂಬ ಹೆಸರು ವಿಮ್ ಅಂದ್ರೆ ಆತ್ಮ ಮತ್ತು ದ್ಯಾ ಅಂದ್ರೆ ಧ್ಯಾನ ಎಂಬ ಸಂಸ್ಕೃತ ಪದಗಳಿಂದ ಬಂದಿದೆ ಎಂದು ಹೇಳಲಾಗುತ್ತೆ. ಋಷಿಗಳು ಪರಮ ಚೇತನದ ಧ್ಯಾನದಲ್ಲಿ ತೊಡಗಿದ್ದ ಪವಿತ್ರ ಸ್ಥಳವೆಂದು ನಂಬಲಾಗಿದೆ. 8ನೇ ಶತಮಾನದ ಶಾಸನಗಳಲ್ಲಿ ಈ ಬೆಟ್ಟವನ್ನು ಪೆರ್ ಕವ್ವಪ್ಪು ಅಂದ್ರೆ ದೊಡ್ಡ ಕಲ್ಬಪ್ಪು ಎಂದು ಉಲ್ಲೇಖಿಸಲಾಗಿದೆ. 10ನೇ ಶತಮಾನದ ಕೊನೆಯಲ್ಲಿ ಗೊಮ್ಮಟೇಶ್ವರ ವಿಗ್ರಹದ ಸ್ಥಾಪನೆಯ ನಂತರ ಈ ಬೆಟ್ಟವು ಹೆಚ್ಚು ಮಹತ್ವವನ್ನ ಪಡೆಯಿತು. ಈ ಬೆಟ್ಟದ ಮೇಲೆ ಒಡೇಗಲ್ ಬಸದಿ ಸೇರಿದಂತೆ ಅನೇಕ ಪ್ರಾಚೀನ ಜೈನ ಬಸದಿಗಳಿವೆ. ಒಡೇಗಲ್ ಬಸದಿಯು ಬೆಟ್ಟದ ಮೇಲಿರುವ ಅತಿದೊಡ್ಡ ಬಸದಿಯಾಗಿದ್ದು, ಇದರ ಗೋಡೆಗಳನ್ನು ಬಲಪಡಿಸಲು ಸಾಬೂನು ಕಲ್ಲುಗಳನ್ನು ಬಳಸಲಾಗಿದೆ. ವಿಂಧ್ಯಗಿರಿಯು ಸಮುದ್ರ ಮಟ್ಟದಿಂದ ಸುಮಾರು 3288 ಅಡಿ ಎತ್ತರದಲ್ಲಿದೆ ಮತ್ತು ಸುತ್ತಮುತ್ತಲಿನ ನೆಲದಿಂದ 438 ಅಡಿ ಎತ್ತರದಲ್ಲಿದೆ. ಬೆಟ್ಟದ ತುದಿಯನ್ನ ತಲುಪಲು 600ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಇನ್ನು ಚಂದ್ರಗಿರಿ ಬೆಟ್ಟದ ಇತಿಹಾಸವನ್ನ ನೋಡಿದ್ರೆ, ಚಂದ್ರಗಿರಿ ಬೆಟ್ಟವು ಶ್ರವಣಬೆಳಗೊಳದ ಇನ್ನೊಂದು ಪ್ರಮುಖ ಬೆಟ್ಟವಾಗಿದೆ. ಇದರ ಇತಿಹಾಸವು ಕ್ರಿಸ್ತಪೂರ್ವ 300ರಷ್ಟು ಹಿಂದಕ್ಕೆ ಹೋಗುತ್ತೆ. ಜೈನ ಸಂಪ್ರದಾಯದ ಪ್ರಕಾರ ಕೊನೆಯ ಶ್ರುತಕೇವಲಿ ಭದ್ರಬಾಹು ಮತ್ತು ಚಂದ್ರಗುಪ್ತ ಮೌರ್ಯರು ಮೋಕ್ಷವನ್ನ ಪಡೆಯಲು ಈ ಸ್ಥಳಕ್ಕೆ ಭೇಟಿ ನೀಡಿದ್ರು. ಚಂದ್ರಗುಪ್ತನು ಇಲ್ಲಿ ತಪಸ್ಸನ್ನು ಮಾಡಿದ್ದರಿಂದ ಈ ಬೆಟ್ಟಕ್ಕೆ ಚಂದ್ರಗಿರಿ ಎಂದು ಹೆಸರು ಬಂತು. ಶ್ರವಣಬೆಳಗೊಳದಲ್ಲಿ ಕಂಡುಬರುವ ಒಟ್ಟು 106 ಸ್ಮಾರಕಗಳಲ್ಲಿ 92 ಸ್ಮಾರಕಗಳು ಈ ಚಿಕ್ಕ ಬೆಟ್ಟದ ಮೇಲಿವೆ, ಅಂದ್ರೆ ಚಂದ್ರಗಿರಿ ಬೆಟ್ಟದ ಮೇಲಿವೆ. ಇವುಗಳಲ್ಲಿ 7 ಮತ್ತು 8ನೇ ಶತಮಾನದ ಸನ್ಯಾಸಿಗಳು, ಸನ್ಯಾಸಿನಿಯರು ಮತ್ತು ಗೃಹಸ್ಥರ ಸ್ಮಾರಕಗಳು ಸೇರಿವೆ. ಇನ್ನು ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 3049 ಅಡಿ ಎತ್ತರದಲ್ಲಿದೆ ಮತ್ತು ಸುತ್ತಮುತ್ತಲಿನ ನೆಲದಿಂದ ಸುಮಾರು 200 ಅಡಿ ಎತ್ತರದಲ್ಲಿದೆ. ಚಂದ್ರಗಿರಿಯ ಮೇಲೂ ಕೂಡ ಅನೇಕ ಪ್ರಮುಖ ಜೈನ ಬಸದಿಗಳಿವೆ. ಅವುಗಳಲ್ಲಿ ಚಾವುಂಡರಾಯ ಬಸದಿ, ಚಂದ್ರಗುಪ್ತ ಬಸದಿ ಮತ್ತು ಶಾಂತಿನಾಥ ಬಸದಿ ಮತ್ತು ಪಾರ್ಶ್ವನಾಥ ಬಸದಿ ಮುಖ್ಯವಾದವು. ಇದಷ್ಟೇ ಅಲ್ಲದೆ ಭದ್ರಬಾಹು ಗುಹೆ, ಮಾರಸಿಂಹನ ಮಾನಸ್ತಂಭ, ಮಹಾನವಮಿ ಮಂಟಪ ಮತ್ತು ನಿಷಿದ್ಧಿ ಮಂಟಪಗಳು ಸಹ ಸೇರಿವೆ. ಹೀಗೆ ವಿಂಧ್ಯಗಿರಿ ಮತ್ತು ಚಂದ್ರಗಿರಿ ಬೆಟ್ಟಗಳು ಶ್ರವಣಬೆಳಗೊಳದ ಇತಿಹಾಸ ಮತ್ತು ಧಾರ್ಮಿಕ ಮಹತ್ವದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿವೆ. ಗೊಮ್ಮಟೇಶ್ವರ ವಿಗ್ರಹವು ವಿಂಧ್ಯಗಿರಿಯ ಹೆಗ್ಗುರುತಾಗಿದ್ರೆ, ಚಂದ್ರಗಿರಿಯು ಅನೇಕ ಪ್ರಾಚೀನ ಬಸದಿಗಳು ಮತ್ತು ಜೈನ ಸಂತರ ತಪೋಭೂಮಿಯಾಗಿದೆ. ಸುಮಾರು 2000 ವರ್ಷಗಳಿಗೂ ಹಿಂದಿನ ಇತಿಹಾಸವನ್ನು ಈ ಪಟ್ಟಣ ಹೊಂದಿದೆ. ಜೈನರ ಮಹಾನ್ ಆಚಾರ್ಯರಾದ ಭಗವಾನ್ ಭದ್ರಬಾಹು ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಇಲ್ಲಿಗೆ ಬಂದರು ಎಂದು ನಂಬಲಾಗಿದೆ. ಅವರ ಪ್ರಭಾವದಿಂದ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನು ತನ್ನ ರಾಜ್ಯವನ್ನು ತೊರೆದು ಇಲ್ಲಿ ನೆಲೆಸಿದನು ಎನ್ನಲಾಗುತ್ತೆ. ಹೌದು ಫ್ರೆಂಡ್ಸ್, ಭಗವಾನ್ ಭದ್ರಬಾಹು ಮತ್ತು ಚಂದ್ರಗುಪ್ತ ಮೌರ್ಯರು ಶ್ರವಣಬೆಳಗೊಳಕ್ಕೆ ಬರಲು ನಿರ್ದಿಷ್ಟ ಕಾರಣಗಳಿವೆ. ಭಗವಾನ್ ಭದ್ರಬಾಹು ಅವರು ಶ್ರವಣಬೆಳಗೊಳಕ್ಕೆ ಬರಲು ಕಾರಣ ಭೀಕರ ಬರಗಾಲ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ತೀವ್ರವಾದ ಬರಗಾಲ ಉಂಟಾಯಿತು. ಈ ಪರಿಸ್ಥಿತಿಯಲ್ಲಿ ತಮ್ಮ ಸಂಘವನ್ನು, ತಮ್ಮ ಧಾರ್ಮಿಕ ಸಂಪ್ರದಾಯಗಳನ್ನು ಕಾಪಾಡಿಕೊಳ್ಳಲು ಭದ್ರಬಾಹು ಮುನಿಗಳು ದಕ್ಷಿಣ ಭಾರತಕ್ಕೆ ತೆರಳಲು ನಿರ್ಧರಿಸಿದರು. ಇನ್ನು ಜೈನ ಗ್ರಂಥಗಳ ಪ್ರಕಾರ ಭದ್ರಬಾಹು ಮುನಿಗಳಿಗೆ ಒಂದು ದೈವಿಕ ದೃಷ್ಟಿ ಅಥವಾ ಸೂಚನೆ ದೊರಕಿತ್ತು. ಆ ದೃಷ್ಟಿಯಲ್ಲಿ ಅವರು
ತಮ್ಮ ಮತ್ತು ತಮ್ಮ ಶಿಷ್ಯರ ಆಧ್ಯಾತ್ಮಿಕ ಸಾಧನೆಗೆ ದಕ್ಷಿಣ ಭಾರತವು ಸೂಕ್ತವಾದ ಸ್ಥಳವೆಂದು ಅರಿತುಕೊಂಡರು ಎಂದು ಹೇಳಲಾಗುತ್ತೆ. ಜೊತೆಗೆ ದಕ್ಷಿಣ ಭಾರತವು ಶಾಂತಿಯುತ ವಾತಾವರಣ ಮತ್ತು ತಪಸ್ಸಿಗೆ ಅನುಕೂಲವಾಗುವಂತಹ ನೈಸರ್ಗಿಕ ಪರಿಸರವನ್ನು ಹೊಂದಿತ್ತು. ಶ್ರವಣಬೆಳಗೊಳದ ಬೆಟ್ಟಗಳು ಏಕಾಂತ ಮತ್ತು ಧ್ಯಾನಕ್ಕೆ ಸೂಕ್ತವಾಗಿದ್ವು. ಇನ್ನು ಚಂದ್ರಗುಪ್ತ ಮೌರ್ಯರು ಶ್ರವಣಬೆಳಗೊಳಕ್ಕೆ ಬರಲು ಕಾರಣ ವೈರಾಗ್ಯ ಮತ್ತು ಆಧ್ಯಾತ್ಮಿಕ ಆಸಕ್ತಿ. ಚಂದ್ರಗುಪ್ತ ಮೌರ್ಯರು ತನ್ನ ಆಡಳಿತದ ಕೊನೆಯ ವರ್ಷಗಳಲ್ಲಿ ವೈರಾಗ್ಯವನ್ನ ಹೊಂದಿದ್ರು. ಭೌತಿಕ ಪ್ರಪಂಚದ ಅಶಾಶ್ವತತೆಯ ಅರಿವು ಮತ್ತು ಆಧ್ಯಾತ್ಮಿಕ ಜೀವನದ ಕಡೆಗೆ ಅವರಿಗೆ ಆಸಕ್ತಿ ಬೆಳೀತು. ಚಂದ್ರಗುಪ್ತ ಮೌರ್ಯರು ಭದ್ರಬಾಹು ಮುನಿಗಳ ಬೋಧನೆಗಳಿಂದ ಆಕರ್ಷಿತರಾದರು. ಭದ್ರಬಾಹುಗಳ ಜ್ಞಾನ ಮತ್ತು ವೈರಾಗ್ಯದ ಜೀವನ ಶೈಲಿಯು ಅವನ ಮೇಲೆ ಆಳವಾದ ಪ್ರಭಾವ ಬೀರ್ತು. ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತವು ಅಂದರೆ ಆಹಾರ ಮತ್ತು ನೀರನ್ನು ತ್ಯಜಿಸಿ ಕ್ರಮೇಣ ದೇಹವನ್ನು ತ್ಯಜಿಸುವುದು ಆಧ್ಯಾತ್ಮಿಕ ಸಾಧನೆಯ ಒಂದು ಮಾರ್ಗವಾಗಿದೆ. ಚಂದ್ರಗುಪ್ತ ಮೌರ್ಯನು ಭದ್ರಬಾಹುಗಳ ಮಾರ್ಗದರ್ಶನದಲ್ಲಿ ಈ ವ್ರತವನ್ನ ಆಚರಿಸಲು ನಿರ್ಧರಿಸಿದನು ಮತ್ತು ಅದಕ್ಕಾಗಿ ಶ್ರವಣಬೆಳಗೊಳವು ಸೂಕ್ತ ಸ್ಥಳವಾಗಿತ್ತು. ಶ್ರವಣಬೆಳಗೊಳದ ಬೆಟ್ಟಗಳು ಗದ್ದಲದಿಂದ ದೂರವಿದ್ವು, ಏಕಾಂತದಲ್ಲಿ ತಪಸ್ಸು ಮಾಡಲು ಸೂಕ್ತವಾದ ಸ್ಥಳವನ್ನ ಒದಗಿಸಿದ್ವು. ಇವರ ಆಗಮನವು ಈ ಸ್ಥಳವನ್ನು ಜೈನ ಧರ್ಮದ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಯನವನ್ನಾಗಿ ಮಾಡ್ತು. ಗಂಗರ ಆಳ್ವಿಕೆಯ ಕಾಲದಲ್ಲಿ ಶ್ರವಣಬೆಳಗೊಳವು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಬೆಳೀತು. ಇಲ್ಲಿನ ಅನೇಕ ಶಾಸನಗಳು ಆ ಕಾಲದ ಇತಿಹಾಸವನ್ನ ಹೇಳುತ್ತವೆ. ಗಂಗರ ಆಳ್ವಿಕೆಯ ಕಾಲದಲ್ಲಿ ಸುಮಾರು 4ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಶ್ರವಣಬೆಳಗೊಳವು ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿ ಬೆಳೀತು. ಈ ಅವಧಿಯಲ್ಲಿ ಅಲ್ಲಿ ಅನೇಕ ಮಹತ್ವದ ಬೆಳವಣಿಗೆಗಳು ನಡೆದವು. ಗಂಗರು ಜೈನ ಧರ್ಮವನ್ನ ಪ್ರೋತ್ಸಾಹಿಸಿದ್ರು ಮತ್ತು ಶ್ರವಣಬೆಳಗೊಳಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದ್ರು. ರಾಜರು ಮತ್ತು ಅವರ ಮಂತ್ರಿಗಳು ಕೂಡ ಅನೇಕ ಬಸದಿಗಳನ್ನು ನಿರ್ಮಿಸಲು ಮತ್ತು ಜೈನ ಮುನಿಗಳಿಗೆ ದಾನ ನೀಡಲು ಸಹಾಯ ಮಾಡಿದ್ರು. ಈ ಕಾಲದ ಅತ್ಯಂತ ಮಹತ್ವದ ಘಟನೆ ಎಂದರೆ ವಿಂಧ್ಯಗಿರಿಯ ಮೇಲಿರುವ ಗೊಮ್ಮಟೇಶ್ವರನ ಏಕಶಿಲೆಯ ವಿಗ್ರಹದ ಸ್ಥಾಪನೆ. ಕ್ರಿಸ್ತಶಕ 983ರಲ್ಲಿ ಗಂಗ ರಾಜವಂಶದ ಮಂತ್ರಿಯಾಗಿದ್ದ ಚಾವುಂಡರಾಯನು ಈ ಭವ್ಯವಾದ ವಿಗ್ರಹವನ್ನ ನಿರ್ಮಿಸಿದನು. ಇದು ಜೈನ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಚಂದ್ರಗಿರಿ ಬೆಟ್ಟದ ಮೇಲೆ ಆ ಕಾಲದಲ್ಲಿ ಅನೇಕ ಪ್ರಮುಖ ಬಸದಿಗಳನ್ನ ನಿರ್ಮಿಸಲಾಯಿತು. ಚಾವುಂಡರಾಯ ಬಸದಿ, ಚಂದ್ರಗುಪ್ತ ಬಸದಿ, ಶಾಂತಿನಾಥ ಬಸದಿ ಮತ್ತು ಪಾರ್ಶ್ವನಾಥ ಬಸದಿಗಳು ಇವುಗಳಲ್ಲಿ ಪ್ರಮುಖವಾದವು. ಈ ಬಸದಿಗಳು ಜೈನ ತೀರ್ಥಾಂಕರಿಗೆ ಸಮರ್ಪಿತವಾಗಿವೆ ಮತ್ತು ಅವು ಆ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಬಿಂಬಿಸುತ್ತವೆ. ಶ್ರವಣಬೆಳಗೊಳದಲ್ಲಿ ಕಂಡುಬರುವ ಅನೇಕ ಶಾಸನಗಳು ಗಂಗರ ಕಾಲಕ್ಕೆ ಸೇರಿರುವಂತಹವು. ಈ ಶಾಸನಗಳು ಆ ಕಾಲದ ರಾಜಕೀಯ, ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ನೀಡುತ್ತವೆ. ಜೊತೆಗೆ ಕನ್ನಡ ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದಲೂ ಈ ಶಾಸನಗಳು ಮಹತ್ವವಾಗಿವೆ. ಶ್ರವಣಬೆಳಗೊಳವು ಅನೇಕ ಪ್ರಖ್ಯಾತ ಜೈನ ಮುನಿಗಳಿಗೆ ಆಶ್ರಯ ತಾಣವಾಗಿತ್ತು ಮತ್ತು ಇಲ್ಲಿ ಅವರು ತಪಸ್ಸು ಮಾಡಿದ್ರ ಜೊತೆಗೆ ಜೈನ ತತ್ವಗಳನ್ನು ಪ್ರಚಾರ ಮಾಡಿದ್ರು. ಭದ್ರಬಾಹು ಮತ್ತು ಚಂದ್ರಗುಪ್ತ ಮೌರ್ಯರ ಆಗಮನದಿಂದ ಈಗಾಗಲೇ ಪವಿತ್ರ ಸ್ಥಳವೆಂದು ಪರಿಗಣಿಸಲ್ಪಟ್ಟಿದ್ದ ಶ್ರವಣಬೆಳಗೊಳವು ಗಂಗರ ಆಳ್ವಿಕೆಯಲ್ಲಿ ಇನ್ನಷ್ಟು ಮಹತ್ವವನ್ನು ಪಡೆಯಿತು. ಗೊಮ್ಮಟೇಶ್ವರ ವಿಗ್ರಹದ ಸ್ಥಾಪನೆಯ ನಂತರ ಇದು ಜೈನ ಯಾತ್ರಾ ಕೇಂದ್ರವಾಗಿ ದೇಶದಾದ್ಯಂತ ಪ್ರಸಿದ್ಧಿಯಾಯಿತು. ಹೀಗೆ ಗಂಗರ ಕಾಲವು ಶ್ರವಣಬೆಳಗೊಳದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವಾಗಿತ್ತು. ಜೈನ ಧರ್ಮಕ್ಕೆ ದೊರೆತ ರಾಜಾಶ್ರಯ ಮತ್ತು ಚಾವುಂಡರಾಯನಂತಹ ವ್ಯಕ್ತಿಗಳ ಕೊಡುಗೆಯಿಂದ ಈ ಸ್ಥಳವು ಕಲೆ, ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಮಹತ್ವದ ಕೇಂದ್ರವಾಗಿ ಬೆಳೀತು. ಇಂದಿಗೂ ಶ್ರವಣಬೆಳಗೊಳವು ಗಂಗರ ಕಾಲದ ವೈಭವವನ್ನು ಸಾರುತ್ತೆ. ಇಲ್ಲಿನ ಮುಖ್ಯ ಆಕರ್ಷಣೆ ಅಂದರೆ ನಾವು ಆಗಲೇ ಹೇಳಿದಾಗೆ ವಿಂಧ್ಯಗಿರಿಯ ಮೇಲಿರುವ ಅಲ್ಲಿ ಸ್ಥಾಪಿಸಲಾಗಿರುವ 58.8 ಅಡಿ ಎತ್ತರದ ಬಾಹುಬಲಿಯ ಏಕಶಿಲಾ ವಿಗ್ರಹ. ಈ ವಿಗ್ರಹವನ್ನು ಕ್ರಿಸ್ತಶಕ 983ರಲ್ಲಿ ಗಂಗ ರಾಜವಂಶದ ಮಂತ್ರಿಯಾಗಿದ್ದ ಚಾವುಂಡರಾಯನು ನಿರ್ಮಿಸಿದನು. ಇದನ್ನು ಅರಿಸ್ಟಾನೇಮಿ ಎಂಬ ಶಿಲ್ಪಿಯು ಕೆತ್ತನೆ ಮಾಡಿದ್ದನು ಎಂದು ಹೇಳಲಾಗುತ್ತೆ. ಈ ಪ್ರತಿಮೆಯು ಜೈನ ತಪಸ್ವಿ ಬಾಹುಬಲಿಯನ್ನ ಸಾಂಕೇತಿಸುತ್ತದೆ ಮತ್ತು ಇದು ವಿಶ್ವದ ಅತಿ ಎತ್ತರದ ಸ್ವತಂತ್ರವಾಗಿ ನಿಂತಿರುವ ಏಕಶಿಲಾ ಪ್ರತಿಮೆಗಳಲ್ಲಿ ಒಂದಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಈ ವಿಗ್ರಹಕ್ಕೆ ಮಹಾಮಸ್ತಕಾಭಿಷೇಕವನ್ನ ವಿಜೃಂಭಣೆಯಿಂದ ನಡೆಸಲಾಗುತ್ತೆ. ಈ ಸಂದರ್ಭದಲ್ಲಿ ವಿಗ್ರಹಕ್ಕೆ ಹಾಲು, ಜೇನು, ತುಪ್ಪ, ಶ್ರೀಗಂಧ ಮತ್ತು ಇತರ ಪವಿತ್ರ ದ್ರವ್ಯಗಳಿಂದ ಅಭಿಷೇಕವನ್ನ ಮಾಡಲಾಗುತ್ತೆ. ಇದು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುವ
ನಡೆಯುವ ಒಂದು ದೊಡ್ಡ ಧಾರ್ಮಿಕ ಉತ್ಸವವಾಗಿದೆ. 2007ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ನಡೆಸಿದ ಸಮೀಕ್ಷೆಯಲ್ಲಿ ಈ ವಿಗ್ರಹವನ್ನು ಭಾರತದ 7 ಅದ್ಭುತಗಳಲ್ಲಿ ಮೊದಲನೆಯದಾಗಿ ಆಯ್ಕೆ ಮಾಡಲಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಶ್ರವಣಬೆಳಗೊಳದ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.